ಪ್ರಜಾಕೀಯ ಪಾರ್ಟಿ ಬಗ್ಗೆ ಏನು ಹೋಗಿದೆ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಪಕ್ಷ ಕಟ್ಟಕ್ಕೆ ಸ್ವಾತಂತ್ರ್ಯ ಇದೆ. ನಮಗಾಗೆ 3,000 ಪಕ್ಷಗಳಿದೆ. ಪ್ರತಿಯೊಂದು ಪಕ್ಷನೂ ಬೇರೆ ಬೇರೆ ರೀತಿ ಸಂವಿಧಾನ ಪರ ಅಂತ ಹೇಳ್ತಾರೆ. ಕೆಲವರು ಸಂವಿಧಾನ ಜೇಬಿಂದ ತೆಗಿತಾರೆ, ಸಂವಿಧಾನಕ್ಕೆ ತಲೆ ಬಾಗ್ತಾರೆ, ಕೆಲವರು ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡ್ತಾರೆ, ಜಾಥಾ ಮಾಡ್ತಾರೆ. ಆದರೆ ನಮ್ಮ ಪ್ರಕಾರ ಈ 3,000 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ವಿಚಾರಗಳು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಎತ್ತಿಡಿತಾ ಇದ್ದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಅದರಲ್ಲಿ ಪ್ರಜಾಕೀಯ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ನೋಡ್ತಾ ಇದ್ದರೆ ಮಾಡಲಿ. ಆದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಸಮಾಜದ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನೋದು ನನಗೆ ಕನ್ವಿನ್ಸ್ ಆಗಿಲ್ಲ. ಬಹುಶಃ ನನಗೂ ಅರ್ಥ ಆಗಿಲ್ಲ. ಅವ್ರು ಹೇಳ್ತಾ ಇರೋ ಪ್ರಜಾಕೀಯ ಅಂತವ್ರು ಅವ್ರಿಗೂ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮಗೇನು ಬೇಕು ಅಂದರೆ ನಿಜವಾಗ್ಲೂ ಸಮಾಜದ ಸಮಸ್ಯೆಗಳು ಬಗೆಹರಿಬೇಕು. ಮತ್ತು ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲೂ ಮೀಡಿಯಾ ಮುಂದೆ ನಿಂತ್ಕೊಂಡು ಟಿ ವಿ ಮೀಡಿಯಾ ಮುಂದೆ ಮಾತಾಡೋದಕ್ಕಿಲ್ಲ. ನಮಗೆ ಭಾಳ ಮುಖ್ಯವಾಗಿ ಜನ ನಡುವೆ ಇರಬೇಕು. ಸೋಷಿಯಲ್ ಮೀಡಿಯಾ ಬಂದಿರೋ 40 ವರ್ಷಗಳಿಂದ, ಸಿನಿಮಾ ಬಂದಿರೋ 100 ವರ್ಷಗಳಿಂದ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಜನ ಸಮಸ್ಯೆಗಳು ಬಗೆಹರಿಸಿರೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ. ಸೊ ನಾವು ಜನರ ಹತ್ರ ಹೋಗ್ತೀವಿ, ನಾವು ಒಂದು ಎಮೋಷ್ನಲ್ ಕನೆಕ್ಷನ್ ನಮಗೆ ಬೇಕಾಗುತ್ತೆ. ಸಿನಿಮಾ ಅಂದರೆ ಬರೀ ಒಂದು ತೆರೆಯಿಂದ ದೂರ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದು ಇರ್ಬೋದು. ಆದರೆ ಪೊಲಿಟಿಕಲ್ ಮೂವ್ಮೆಂಟ್ ಅಂದರೆ ಜನ ನಡುವೆ ಇದ್ದು ಅವ್ರ ಜೀವನಕ್ಕೆ ಒಳ್ಳೇದು ಮಾಡಿ ಒಂದು ಎಮೋಷ್ನಲ್ ಕನೆಕ್ಷನಿಂದ ಕಟ್ಟಬೇಕು. ಆ ದಿಕ್ಕನ್ನ ನಾವು ಕಟ್ತಾ ಇದ್ದೀವಿ. ಹೊಸ ಮೂವ್ಮೆಂಟಿಗೆ ಟಿವಿಕೆ, ತಮಿಳುನಾಡಿನ ಟಿವಿಕೆ ಏನಾದರೂ ಪ್ರೇರೇಪಣೆ? ನೋಡಿ, ಟಿವಿಕೆ ಅನ್ನೋರು ಗೆದ್ದಿದ್ದಾರೆ. ಜನರಿಗೆ ಒಂದು ತಮಿಳುನಾಡಿನಲ್ಲಿ ಒಂದು ರೀತಿ ಬದಲಾವಣೆ ಬೇಕಾಗಿತ್ತು. ಅವರು ಕೂಡ ಜನರಿಗೆ ಒಂದು ರೀತಿ ಆ ಇದ್ದಿದ್ದ ಪಕ್ಷಗಳಿಂದ ಬೇಸತ್ತು ಹೋಗಿದ್ದರು. ಅವರು 108 ಸೀಟ್ ಗೆದ್ದು ಅವರು ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿದ್ದಾರೆ. ಆದರೆ ಅವರ ಒಂದು ಸ್ಟ್ರಾಟಜಿ ಏನಿತ್ತು ಅಂದರೆ ಭಾಳ ಮುಖ್ಯವಾಗಿ ಒಂದು ದೊಡ್ಡ ಸಿನಿಮಾ ಸ್ಟಾರು ಅಭಿಮಾನಿ ಬಳಗಗಳ ಹತ್ರ ಹೋಗಿ ಅವ್ರು ಬೇರೆ ಬೇರೆ ರೀತಿ ಒಂದು ರೀತಿ ಸ್ಟಾರ್ ಪವರಿಂದ ಕಟ್ಕೊಂಡ್ಬಂದಿದ್ದಾರೆ. ನಾವು ಈ ಸ್ಟಾರ್ ಪರಿಕಲ್ಪನೆ ಒಪ್ಪಲ್ಲ. ಅಭಿಮಾನಿಗಳು ಸಿನಿಮಾ ನಟರಿಗೆ ಇರೋದನ್ನು ಆ ಪರಿಕಲ್ಪನೆ ನಾವು ಒಪ್ಪೋರಲ್ಲ. ನಾವು ಯಾರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು, ಬುದ್ಧಿಜೀವಿಗಳು, ವಿಚಾರವಂತರು, ಸಮಾಜ ಸೇವಕರು, ಯಾರು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ 10 ವರ್ಷ 20-30 ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ. ಅವ್ರ ಕಡೆಯಿಂದ ನಾವು ಬಲಿಷ್ಠವಾಗಿ ಕಟ್ತಾ ಇದ್ದೀವಿ. ಸೊ ಅವ್ರು ಗೆದ್ದಿರ್ಬೋದು, ಬಟ್ ಆ ಮಾದರಿ ನಮ್ಗೆ ಗೊತ್ತಿಲ್ಲ. ಅವ್ರು ಒಂದ್ಸರಿ ಇವಾಗ ನೀವೆಲ್ಲ ಬಂದಿದ್ದೀರ ಮೀಡಿಯಾ ಮುಂದೆ, ನಾವೆಲ್ಲ ಎಲ್ಲ ವಿಚಾರ ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀವಿ. ಆ ಉತ್ತರಗಳನ್ನು ನಾವು ಕೂಡ ಕುರ್ಚಿನೇ ಯಾವತ್ತು ಬಯಸೋರಲ್ಲ ವೈಯಕ್ತಿಕವಾಗಿ. ಅವರೆಲ್ಲ ಇವತ್ತಿನ ದಿನ ಸ್ಟಾರ್ ಪವರಿಂದ CM ಆಗಿ ಕೂತಿದ್ದಾರೆ. ಒಂದ್ಸಲಿ ಒಂದು ಮೀಡಿಯಾ ಮುಂದೆ ಬಂದಿಲ್ಲ, ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ. ಅವ್ರ ವಿಚಾರಗಳು ತಲೆಯಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಅವ್ರು ಇವತ್ತಿನ ದಿನ ಎಲ್ಲ ಒಂದು ರೀತಿ ಬರೀ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಬೇರೆಯವ್ರ ಮುಖಾಂತರ ಹೇಳಿಸಿದ್ರೆ ಅದು ನಮಗೆ ಜನರಿಗೆ ಕನೆಕ್ಷನ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ನಮಗೆ ನೋಡಿ, ನಮ್ಮ ಸಿದ್ಧಾಂತ ಅದು ಬಲಪಂಥಿ, ಎಡಪಂಥಿ ಮತ್ತು ನಮ್ಮದೇ ಆದ ಸತ್ಯಪಂಥ. ನಾವೆಲ್ಲ ಐಡಿಯಾಲಜಿಕಲ್ ಮೂಮೆಂಟ್ಸ್ ಅಂದರೆ ನಾವೇ ಕುರ್ಚಿ ಕೂತ್ಕೊಳ್ಳೋದು ಬಯಸೋರಲ್ಲ. ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು. ಆವಾಗ ನೋಡಿ ಕರ್ನಾಟಕ ಬಲಿಷ್ಠ ಆಗುತ್ತೆ. ಇವರೆಲ್ಲ ಒಂದು ವೈಯಕ್ತಿಕವಾದ ಒಂದು ರೀತಿ, ಅದು ಆಂಧ್ರ ಪ್ರದೇಶ್ DCM ಆಗಿರ್ಬೋದು, ತಮಿಳುನಾಡು CM ಆಗಿರ್ಬೋದು, ಇವರೆಲ್ಲ ಸಿನಿಮಾದಲ್ಲಿ ಅವರು ಬೇರೆ ಬೇರೆ ಥರ ಅಭಿನಯ ಚೆನ್ನಾಗಿ ಮಾಡಿರ್ಬೋದು. ಆದರೆ ಅವರು ಸಮಾಜ ಕಟ್ಟೋದ್ರಲ್ಲಿ ನನಗೆಲ್ಲೂ ಕನ್ವಿನ್ಸ್ ಆಗಿಲ್ಲ. ಇನ್ನು ನೋಡಬೇಕಿನ್ನು.